ರೂಪಾಯಿ ಚಿಹ್ನೆ ಮುಖ್ಯನೋ ಅಥವಾ ರೂಪಾಯಿ ಕುಸಿತ ಮುಖ್ಯನೋ? ಹಣಕಾಸು ಸಚಿವರು ಯಾವುದ್ರ ಬಗ್ಗೆ ಮಾತನಾಡಬೇಕು? ತಮಿಳುನಾಡಿಗೆ ಅದರ ಆರ್ಥಿಕ ಯಶಸ್ಸಿಗಾಗಿನೇ ಅನ್ಯಾಯವಾಗಿ ಶಿಕ್ಷೆ ಮಾಡಲಾಗ್ತಾ ಇದೆಯಾ? ದಕ್ಷಿಣ ರಾಜ್ಯಗಳು ಕೇಂದ್ರಕ್ಕೆ ಹೆಚ್ಚಿನ ಆದಾಯ ನೀಡಿದ್ರೂ ಕೂಡ ಅದಕ್ಕೆ ಪ್ರತಿಯಾಗಿ ಕಡಿಮೆ ಪಡಿತಾ ಇರೋದು ಯಾಕೆ? ಉತ್ತರ ಭಾರತದ ರಾಜ್ಯಗಳು ದಕ್ಷಿಣದ ಆರ್ಥಿಕ ಬೆಂಬಲವನ್ನೇ ಇನ್ನೆಷ್ಟು ಕಾಲ ಅವಲಂಬಿಸಿರುತ್ತವೆ? ನಿಜವಾದ ಸಮಸ್ಯೆ ಆರ್ಥಿಕ ಅನ್ಯಾಯನ ಅಥವಾ ರಾಜಕಾರಣಿಗಳು ಭಾಷಾ ಚರ್ಚೆಗಳಿಂದ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೀತಾ ಇದ್ದಾರೆ? ಭಾರತದಲ್ಲಿನ ಈ ಪ್ರಾದೇಶಿಕ ಅಸಮಾನತೆಗಳನ್ನು ಬಗೆಹರಿಸೋದು ಯಾವಾಗ? ಸೀಮಿತ ಬೆಂಬಲದ ಹೊರತಾಗಿನೂ ತಮಿಳುನಾಡು ಅಭಿವೃದ್ಧಿ ಹೊಂದಬಹುದಾದ್ರೆ ಉತ್ತರ ಪ್ರದೇಶ ಮತ್ತು ಬಿಹಾರಗಳಿಗೆ ಯಾಕದು ಸಾಧ್ಯ ಇಲ್ಲ? ತಮಿಳುನಾಡು ಸರ್ಕಾರ ಹಾಗೆ ಮೋದಿ ಸರ್ಕಾರದ ನಡುವೆ ನಡೀತಾ ಇರುವಂತಹ ಜಟಾಪಟಿಯ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಈ ಪ್ರಶ್ನೆಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ತಮಿಳುನಾಡು ಈ ಸಲದ ಬಜೆಟ್ ಲೋಗೋದಲ್ಲಿ ರೂಪಾಯಿ ಚಿಹ್ನೆಯನ್ನು ತೆಗೆದುಹಾಕಿ ತಮಿಳಿನಲ್ಲಿ ರು ಅನ್ನುವಂಥ ಒಂದು ಅಕ್ಷರವನ್ನು ಬಳಸಿರೋದು ಈಗ ದೊಡ್ಡ ವಿವಾದ ಆಗಿಬಿಟ್ಟಿದೆ, ಅಥವಾ ಅದನ್ನು ದೊಡ್ಡ ವಿವಾದವನ್ನಾಗಿ ಮಾಡಲಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅದು ಅಪಾಯಕಾರಿ ಅಂತ ಹೇಳಿಕೆಯನ್ನು ನೀಡಿದರು. ನಿಜವಾಗಿಯೂ ಇದು ಅಷ್ಟು ದೊಡ್ಡ ಸಮಸ್ಯೆ ಆಗಿತ್ತಾ? ನಿರ್ಮಲಾ ಅವರು ಹೇಳೋದನ್ನು ನೋಡಿದ್ರೆ ಭಾರತದ ಅಡಿಪಾಯ ಎಷ್ಟು ದುರ್ಬಲವಾಗಿದೆ ಅಂತ ಅಂದರೆ, ತಮಿಳು ಅಥವಾ ಬಂಗಾಳಿ ಅಥವಾ ಓಡಿಯಾದಲ್ಲಿ ರೂಪಾಯಿ ಅಂತ ಬರೆದ್ರೆ ಅದು ಅಪಾಯಕಾರಿ ಆಗುತ್ತೆ. ಇದನ್ನು ದೊಡ್ಡ ವಿಷಯವನ್ನಾಗಿ ಮಾಡ್ತಾ ಇರೋರು ಜನರ ಕೈಯಲ್ಲಿ ಹಣಾನೇ ಇಲ್ಲದಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಭಾರತದ ದೊಡ್ಡ ಪ್ರಮಾಣದ ಜನಸಂಖ್ಯೆ ಒಂದು ತಿಂಗಳಿಗೆ 25,000 ರೂಪಾಯಿ ಗಳಿಸೋದಕ್ಕೂ ಕೂಡ ಸಾಧ್ಯವಾಗದಿರೋದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಭಾರತದ 100 ಕೋಟಿ ಜನರು ತೀರಾ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಬೇರೆ ಏನನ್ನೂ ಖರೀದಿಸುವಂಥ ಸ್ಥಿತಿಯಲ್ಲಿಲ್ಲ ಅನ್ನೋದು ಅವ್ರಿಗೆ ಸಮಸ್ಯೆಯಾಗಿ ಕಾಣಿಸ್ತಾ ಇಲ್ಲ. ಇದೆಲ್ಲವನ್ನು ಅವರು ಅಪಾಯಕಾರಿ ಅಂತ ಯಾಕೆ ಹಣಕಾಸು ಸಚಿವರು ಭಾವಿಸೋದಿಲ್ಲ? ಯಾಕೆ ನಿಜವಾದ ಸಮಸ್ಯೆಯನ್ನು ಮರೆಮಾಚಲಾಗ್ತಾ ಇದೆ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ? ಯಾಕೆ ಮೋದಿ ಸರ್ಕಾರ ಅಮೆರಿಕದ ಮುಂದೆ ಹೆದರ್ಕೊಂಡು ಕೂತಿದೆ? ಟ್ರಂಪ್ ಅವರು ಒತ್ತಡಕ್ಕೆ ಸರ್ಕಾರ ಒಳಗಾಗ್ತಾ ಇರೋ ಹಾಗೆ ಕಾಣ್ತಾ ಇರೋದು ಯಾಕೆ? ಅಮೆರಿಕಾದಲ್ಲಿ ಅದಾನಿಯ ವಿರುದ್ಧ ನಡೀತಾ ಇರುವಂಥ ಪ್ರಕರಣಕ್ಕಾಗಿ ಈ ದೇಶ ಬೆಲೆ ತೆರಬೇಕಾಗಿದೆಯಾ? ಹಾಗಲ್ಲ ಅನ್ನೋದಾದರೆ ಸರ್ಕಾರ ಯಾಕೆ ಹೆದರ್ತಾ ಇದೆ? ನಿಜವಾಗಿಯೂ ಇದು ಒಂದು ದೊಡ್ಡ ಸಮಸ್ಯೆನೇ. ಆದರೆ ತಮಿಳುನಾಡು ರೂಪಾಯಿ ಅಂತ ತಮನಿನಲ್ಲಿ ಬರೆದಿದೆ ಅನ್ನೋದು ದೊಡ್ಡ ಸಮಸ್ಯೆನೇ ಅಲ್ಲ. ಹಾಗಿದ್ರೆ ಮೋದಿ ಸರ್ಕಾರ ಒಂದು ಕಡೆಗೆ ಚೀನಾದ ಮೊಬೈಲ್ ಅಪ್ಲಿಕೇಶನ್ಗಳನ್ನು ನಿಷೇಧ ಮಾಡ್ತಾ ಇದ್ದಾಗ ಇನ್ನೊಂದು ಕಡೆಯಿಂದ ಚೀನಾದಿಂದ ಆಮದನ್ನು ಹೆಚ್ಚಿಸ್ತಾನೇ ಇತ್ತು. ಆದರೆ ಅದ್ರ ಬಗ್ಗೆ ಯಾವತ್ತಿಗೂ ಬಹಿರಂಗವಾಗಿ ಹೇಳಲೇ ಇಲ್ಲ. ಹಾಗಾದರೆ ಅದು ಹೇಳಿದ್ದಂಥ ಸ್ವಾವಲಂಬಿ ಭಾರತದ ಕಥೆ ಏನಾಯಿತು? ಆತ್ಮನಿರ್ಭರ್ ಎಲ್ಲಿ ಬಂತು ಮತ್ತು ಯಾಕದು ವಿಫಲ ಆಯಿತು? ಈಗ ಅಮೆರಿಕ ಬೆದರಿಕೆ ಹಾಕ್ತಾ ಇದೆ, ಆದ್ದರಿಂದ ಅಮೆರಿಕದಿಂದ ಆಮದು ಮಾಡ್ಕೊಳ್ಳೋದಕ್ಕೆ ಹೇಳಲಾಗ್ತಾ ಇದೆ. ಪರಮಾಣು ಒಪ್ಪಂದದ ಸಾಧನೆಯನ್ನು ಮೋದಿ ಸರ್ಕಾರ ನಾಶಪಡಿಸಿದೆ. 2010ರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಭಾರತಕ್ಕೆ ಪರಮಾಣು ಉಪಕರಣಗಳು ಮತ್ತು ಕಚ್ಚಾ ವಸ್ತುಗಳನ್ನು ಕಳಿಸುವಂಥ ಯಾವುದೇ ವಿದೇಶಿ ಕಂಪನಿ ಅದರ ದೋಷಗಳಿಗೆ ಜವಾಬ್ದಾರರಾಗಿರುತ್ತೆ ಮತ್ತು ದಂಡ ಪಾವತಿಸಬೇಕಾಗುತ್ತೆ ಅನ್ನುವಂಥ ಒಂದು ಕಾನೂನನ್ನು ಜಾರಿಗೆ ತಂದಿತ್ತು. ಆದರೆ ಮೋದಿ ಸರ್ಕಾರ ಈಗ ಅದನ್ನು ತೆಗೆದುಹಾಕೋದ್ರ ಬಗ್ಗೆ ಮಾತಾಡಿದೆ. ಪರಮಾಣು ಒಪ್ಪಂದದ ಸಮಯದಲ್ಲಿ ಅಮೆರಿಕದ ಕಂಪನಿ ತಾನು ಪೂರೈಸುವಂತಹ ಸರಕುಗಳ ಗುಣಮಟ್ಟಕ್ಕೆ ಹೊಣೆಯಾಗಿರುತ್ತೆ ಅಂತ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಹೇಳಿದಾಗ ಅದನ್ನು ಬಿಜೆಪಿ ಬೆಂಬಲಿಸಿತ್ತು. ಆ ಸಮಯದಲ್ಲಿ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ವಿದೇಶಿ ಕಂಪನಿಗಳ ಮೇಲೆ ಕುಣಿಕೆಯನ್ನು ಬಿಗಿಗೊಳಿಸ್ತಾ ಇಲ್ಲ ಅನ್ನೋದು ಬಿಜೆಪಿಯ ವಾದ ಆಗಿತ್ತು. ಸಂಸತ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತು ಮತ್ತು ನಿಯಮಗಳನ್ನು ಕಠಿಣಗೊಳಿಸಬೇಕು ಅಂತ NDA ಒತ್ತಾಯ ಮಾಡಿತು. 2012ರಲ್ಲಿ ಮಸೂದೆಯಲ್ಲಿ ಈ ಒಂದು ಷರತ್ತನ್ನು ಸೇರಿಸಲಾಯಿತು ಮತ್ತು ಇತರ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತಕ್ಕೆ ಪರಮಾಣು ವಸ್ತುಗಳನ್ನು ಕಳಿಸುವಂಥ ಕಂಪನಿಗಳ ಮೇಲೆ ಹೆಚ್ಚುವರಿ ಹೊಣೆಗಾರಿಕೆಯನ್ನು ವಿಧಿಸಲಾಯಿತು. 2015ರಲ್ಲಿ ಒಬಾಮಾ ಭೇಟಿ ನೀಡೋ ಮೊದಲು ಮೋದಿ ಸರ್ಕಾರ ಈ ಕಾನೂನಿನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಹೇಳ್ತು. ಅದಾದ ನಂತರ ಅದನ್ನು ಯಾಕೆ ಬದಲಾಯಿಸಲಾಯಿತು? ಹಾಗಿದ್ರೆ ಇದು ಕೇಳಲೇಬೇಕಾದಂಥ ಪ್ರಶ್ನೆನೇ, ಅಗತ್ಯ ಕೂಡ ಹೌದು. ಆದರೆ ಇದು ಎಲ್ಲಿನೂ ಚರ್ಚೆ ಆಗಿಲ್ಲ. ದೇಶದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಸ್ಕ್ ಅವರ ಸ್ಟಾರ್ ಲಿಂಕ್ ಅನ್ನು ಸ್ವಾಗತಿಸಲು ಟ್ವೀಟ್ ಮಾಡಿ ಸ್ವಲ್ಪ ಸಮಯದ ನಂತರ ಅದನ್ನು ಅಳಿಸಾಕಿದ್ದಾರೆ. ಸ್ಟಾರ್ ಲಿಂಕ್ ಮತ್ತು ಮಸ್ಕ್ ಬಗ್ಗೆ ಯಾವ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅದನ್ನು ಅವ್ರು ಹೇಳಲಾಗಿಲ್ಲ. ರಾಷ್ಟ್ರೀಯ ಭದ್ರತೆಗೆ ಲಿಂಕ್ ಮಾಡೋ ಮೂಲಕ ಈ ಬಗ್ಗೆ ಕಾಂಗ್ರೆಸ್ ಪ್ರಶ್ನೆಗಳನ್ನು ಕೇಳ್ತಾ ಇದೆ, ಆದರೆ ಇದ್ಯಾವುದಕ್ಕೂ ಉತ್ತರ ಇಲ್ಲ. ಆದರೆ ತಮಿಳಿನಲ್ಲಿ ರೂಪಾಯಿ ಅಂತ ಬರೆಯೋದ್ರ ಅಗತ್ಯವನ್ನು ಪ್ರತಿಪಾದಿಸಿದ ತಕ್ಷಣ ಅದ್ರ ಬಗ್ಗೆ ವಿರೋಧ ವ್ಯಕ್ತ ಆಗುತ್ತೆ. DMK ಸರ್ಕಾರ ತನ್ನ ಬಜೆಟ್ನಲ್ಲಿ ಬಳಸಿರುವಂಥ ಆ ಅಕ್ಷರವನ್ನು ಜನರು ತಮಿಳಿನಲ್ಲಿಯೂ ಕೂಡ ಬಳಸ್ತಿದ್ದಾರೆ. ಒಡಿಶಾದ ಬಿಜೆಪಿ ಸರ್ಕಾರ ಹಿಂದಿಯ ಬದಲಿಗೆ ತನ್ನದೇ ಭಾಷೆಯಲ್ಲಿ ರೂಪಾಯಿ ಅಂತ ಬರೀತಾ ಇದೆ. ಈಗ ವಿಷಯ ಏನು ಅಂತಂದರೆ, ಡಾಲರ್ ಮತ್ತು ಯೂರೋಗಿರೋ ಹಾಗೇನೆ ರೂಪಾಯಿಗೆ ಒಂದು ಚಿಹ್ನೆ ಇದೆ.
ಅದರ ನಂತರ ಕೂಡ ಯಾರಾದರೂ ಹಣಕ್ಕೆ ಬೇರೆ ಚಿಹ್ನೆಯನ್ನು ಆರಿಸಿದ್ರೆ ಅದ್ರ ಬಗ್ಗೆ ಭಾವನಾತ್ಮಕತೆಯನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನ ನಡೆಯುತ್ತೆ. ತಮಿಳುನಾಡಿನಲ್ಲಿ DMK ಸರ್ಕಾರ ಇದೆ, ಇದಕ್ಕೂ ಮೊದಲು AIADMK ಸರ್ಕಾರ ಇತ್ತು. ಬಿಹಾರದಲ್ಲಿ 2005ರಿಂದ ನಿತೀಶ್ ಕುಮಾರ್ ಅವರ ಸರ್ಕಾರ ಇದೆ ಮತ್ತು ಅದರಲ್ಲಿ BJP ದೀರ್ಘಕಾಲದವರೆಗೆ ಭಾಗಿಯಾಗಿದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಮಧ್ಯಪ್ರದೇಶದಲ್ಲಿಯೂ ಕೂಡ BJP ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿ BJP ತನ್ನದೇ ಆದಂಥ ಸರ್ಕಾರವನ್ನು ಅಲ್ಲಿ ರಚನೆ ಮಾಡಿತು. ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ 2017ರಿಂದ ಮುಖ್ಯಮಂತ್ರಿಯಾಗಿದ್ದಾರೆ. ಈ ಮೂರೂ ರಾಜ್ಯಗಳಲ್ಲಿ ಇಷ್ಟು ದೀರ್ಘಾವಧಿಯ ರಾಜಕೀಯ ಸ್ಥಿರತೆಯ ನಂತರ ಕೂಡ ಅಲ್ಲಿ ಎಷ್ಟು ಪ್ರಗತಿಯಾಗಿದೆ, ಎಷ್ಟು ಉದ್ಯೋಗಗಳು ಸೃಷ್ಟಿಯಾಗಿವೆ, ಈ ಬಗ್ಗೆ ಪ್ರಾಮಾಣಿಕ ಚರ್ಚೆ ಅವಶ್ಯಕತೆ ಇದೆ. MK ಸ್ಟಾಲಿನ್ ಅವರು ಟ್ವೀಟ್ ಮಾಡಿ ತಮಿಳುನಾಡಿನ ತಲಾ ಆದಾಯ 2,78,000 ರೂಪಾಯಿ ಅಂತ ಹೇಳಿದ್ದಾರೆ. ನೀತಿ ಆಯೋಗದ ಪ್ರಕಾರ ಮಧ್ಯಪ್ರದೇಶದ ತಲಾ ಆದಾಯ 1,42,565 ರೂಪಾಯಿ, ಬಿಹಾರದ ತಲಾ ಆದಾಯ 60,337 ರೂಪಾಯಿ, ಉತ್ತರ ಪ್ರದೇಶದ ತಲಾ ಆದಾಯ 93,514 ರೂಪಾಯಿ. UP, ಬಿಹಾರ ಮತ್ತು ಮಧ್ಯಪ್ರದೇಶಗಳು ದಕ್ಷಿಣದ ರಾಜ್ಯಗಳಿಂದ ಸವಾಲನ್ನು ಎದುರಿಸ್ತಾ ಇದ್ರೆ ಅವು ಅದನ್ನು ಸ್ವೀಕರಿಸಬೇಕು. ಕಳೆದ 5 ವರ್ಷಗಳಲ್ಲಿ ಭಾರತದ GDPಗೆ ತಮಿಳುನಾಡಿನ ಕೊಡುಗೆ 8.7ರಿಂದ 9.2ರಷ್ಟಿದೆ. ಬಿಹಾರದ ಕೊಡುಗೆ ಕೇವಲ 3%. ಜನಸಂಖ್ಯೆಯ ದೃಷ್ಟಿಯಿಂದ ಬಿಹಾರ ತಮಿಳುನಾಡಿಗಿಂತ ದೊಡ್ಡ ರಾಜ್ಯ ಆಗಿದೆ. ಬಿಹಾರದ ಜನಸಂಖ್ಯೆ ತಮಿಳುನಾಡಿನ ಜನಸಂಖ್ಯೆಗಿಂತ ಸುಮಾರು 5 ಕೋಟಿ ಹೆಚ್ಚು. ಆದರೆ GDPಗೆ ಬಿಹಾರದ ಕೊಡುಗೆ ಯಾಕೆ ಕಡಿಮೆ ಆಗಿದೆ? ಬಿಹಾರದಲ್ಲಿನ ಮಾನವ ಸಂಪನ್ಮೂಲಗಳು ಮತ್ತು ಸಾಮರ್ಥ್ಯಕ್ಕಿಂತ ಕಡಿಮೆ ಉತ್ಪಾದಿಸ್ತಾ ಇವೆ ಅಂತ ಅರ್ಥನೇ ಅಲ್ವಾ? ಬಿಹಾರ ಕೂಡ ಇತರ ರಾಜ್ಯಗಳು ಮಾಡಿರುವಂಥ ಸಾಧನೆಗಳನ್ನು ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ತಲಾ ಆದಾಯದ ವಿಷಯದಲ್ಲಿ ತಮಿಳುನಾಡು ಮಹಾರಾಷ್ಟ್ರವನ್ನು ಹಿಂದಿಕ್ಕಿದೆ. ಗುಜರಾತ್ ಮತ್ತು ಕರ್ನಾಟಕದ ತಲಾ ಆದಾಯ 3,30,000ಕ್ಕಿಂತ ಹೆಚ್ಚು. ಈ ಎರಡೂ ರಾಜ್ಯಗಳು ತಮಿಳುನಾಡಿಗಿಂತನೂ ಮುಂದಿವೆ. ಆದರೆ ಹಿಂದಿ ಮಾತನಾಡುವಂಥ ರಾಜ್ಯಗಳು ಅಂತ ಕರೆಯಲ್ಪಡುವಂಥ UP, ಬಿಹಾರ ಮತ್ತು ಮಧ್ಯಪ್ರದೇಶಗಳು ಎಲ್ಲಿಯವರೆಗೆ ಇದೇ ರೀತಿ ಹಿಂದಕ್ಕೇನೆ ಹೋಗ್ತಾ ಇರುತ್ತವೆ. ಹಿಂದಿ ಮಾತನಾಡುವಂಥ ರಾಜ್ಯಗಳಲ್ಲಿ BJP ತನ್ನದೇ ಆದಂಥ ಒಂದು ಬಲವಾದ ಸರ್ಕಾರವನ್ನು ಹೊಂದಿದೆ ಮತ್ತು ಒಂದೇ ಸಿದ್ಧಾಂತವನ್ನು ಹೊಂದಿದೆ. ಆದರೆ ಏನು ಪ್ರಗತಿ ಸಾಧಿಸಿದೆ? ಶ್ರೀಮಂತ ರಾಜ್ಯಗಳು ಆದಾಯವನ್ನು ಸಂಗ್ರಹಿಸಿ ಕೇಂದ್ರಕ್ಕೆ ನೀಡ್ತವೆ. ಕೇಂದ್ರ ಸರ್ಕಾರದಲ್ಲಿ ಸಂಗ್ರಹ ಆಗ್ತಾ ಇರುವ ಆದಾಯ ಮೀಸಲುಗಳಿಂದ ತಮಿಳುನಾಡು ಕಡಿಮೆ ಪಡೆಯುತ್ತೆ ಮತ್ತು UP ಮತ್ತು ಬಿಹಾರ ಹೆಚ್ಚು ಪಡೆಯುತ್ತವೆ ಅನ್ನೋದನ್ನು ತಮಿಳುನಾಡಿನ IT ಸಚಿವ P. ತ್ಯಾಗರಾಜನ್ ಅವರು ಬಹಳ ಸಮಯದಿಂದ ಹೇಳ್ತಾನೆ ಇದ್ದಾರೆ. ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ರಾಜ್ಯಗಳಿಂದ ಹಣವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಮತ್ತು ದಶಕಗಳಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸದ ರಾಜ್ಯಗಳಿಗೆ ನೀಡಲಾಗ್ತಾ ಇದೆ. ಅಂತಹ ರಾಜ್ಯಗಳು ಎಷ್ಟು ಸಮಯದವರೆಗೆ ಅಂತ ಇದೇ ರೀತಿ ನೆಪಗಳನ್ನೇ ಹೇಳ್ಕೊಂಡಿರಲಿವೆ. ಉತ್ತರದ ಆ ರಾಜ್ಯಗಳು ತಮ್ಮದೇ ಆದಂಥ ಸಾಧನೆಯನ್ನು ತೋರಿಸೋದು ಯಾವಾಗ? ಹೆಚ್ಚಿನ ಜನಸಂಖ್ಯೆ ಮತ್ತು ಕಡಿಮೆ ತಲಾ ಆದಾಯ ಹೊಂದಿರುವಂಥ ರಾಜ್ಯಗಳು ಪ್ರಗತಿ ಸಾಧಿಸದೇ ಇದ್ದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಆದರೆ ಇದು ಯಾಕೆ ಚರ್ಚೆನೇ ಆಗ್ತಾ ಇಲ್ಲ? ಇದ್ರ ಬದಲು ರಂಜಾನ್ ಮತ್ತು ಹೋಳಿ ಹಬ್ಬದ ಚರ್ಚೆ ಯಾಕಲ್ಲಿ ಬಹಳ ಮುಖ್ಯ ಆಗ್ಬಿಡ್ತಾ ಇದೆ. ಮಸೀದಿಗಳನ್ನು ಟಾರ್ಪಾಲ್ನಿಂದ ಮುಚ್ಚುವ ಹೇಳಿಕೆಯನ್ನು ನೀಡ್ತಾ ಇದೇ ಹಿಂದಿ ಭಾಷಿಕ ರಾಜ್ಯಗಳು ರಾಜಕೀಯನ ಮಾಡ್ತಾ ಇವೆ. ವರ್ಷಗಳಿಂದ ಇದನ್ನೇ ಮಾಡ್ಕೊಂಡು ಬರಲಾಗಿದೆ. ಮಸೀದಿಯ ಮೇಲೆ ಟಾರ್ಪಾಲ್ ಹಾಕುವ ಮೂಲಕನೇ ಮತಗಳನ್ನು ಪಡೆಯೋದಿಕ್ಕೆ ಅಲ್ಲಿ ಸಾಧ್ಯವಾಗಿರುವಾಗ ಯಾಕಾದರೂ ಅಲ್ಲಿನ ನಾಯಕರು ಕಾರ್ಖಾನೆಗಳನ್ನು ಸ್ಥಾಪಿಸೋದ್ರ ಬಗ್ಗೆ ಅಥವಾ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ತಾರೆ? 10 ವರ್ಷಗಳವರೆಗೆ 20 ವರ್ಷಗಳವರೆಗೆ ಇದೇ ರಾಜಕೀಯದಲ್ಲಿ ಕಳೆದ್ರೆ ಈ ರಾಜ್ಯಗಳು ಹೇಗೆ ಅಭಿವೃದ್ಧಿ ಹೊಂದ್ತವೆ? ಉತ್ತರದ ರಾಜ್ಯಗಳು ಇದೇ ರೀತಿ ಮಸೀದಿಯನ್ನು ಟಾರ್ಪಲ್ನಿಂದ ಮುಚ್ಚುವಂತ ಮಾತಾಡ್ತಾ ಇರುವಾಗ ಇಲ್ಲಿ ಅತಿ ಹೆಚ್ಚು ಟಾರ್ಪಲಿನ್ ಉತ್ಪಾದಿಸುವಂಥ ರಾಜ್ಯ ಯಾವುದು ಅಂತ ನಾವು ಕುತೂಹಲಕ್ಕಾಗಿ ನೋಡಿದ್ರೆ ಅದು ತಮಿಳುನಾಡು. 2023ರ ಒಂದು ಮಾಹಿತಿಯ ಪ್ರಕಾರ ಭಾರತದ ಅತಿ ದೊಡ್ಡ ಟಾರ್ಪಲಿನ್ ಉತ್ಪಾದನಾ ಕಂಪನಿ ತಮಿಳುನಾಡಿನ ಸೇಲಂನಲ್ಲಿದೆ. ಈ ಅಂಕಿಅಂಶಗಳಲ್ಲಿ ಬದಲಾವಣೆ ಆಗಿರಲೂಬಹುದೀಗ. ಆದರೆ ತಮಿಳುನಾಡಿನಲ್ಲಿ ಟಾರ್ಪಲಿನ್ ಉದ್ಯಮ ಸಾಕಷ್ಟು ಹಳೆಯದು ಮತ್ತು ಯಶಸ್ವಿ ಉದ್ಯಮ ಆಗಿದೆ. ಅದು ಈಗ ವಿಷಯ ಇದಲ್ಲ. ಉತ್ತರದ ರಾಜ್ಯಗಳ ಧಾರ್ಮಿಕ ಉನ್ಮಾದದ ರಾಜಕೀಯ ಎಷ್ಟು ದಿನ ಇದೇ ರೀತಿಯೇ ಮುಂದುವರಿಯುತ್ತೆ? ಈ ರಾಜ್ಯಗಳ ರಾಜಕೀಯವನ್ನು ಧಾರ್ಮಿಕ ಉನ್ಮಾದದಿಂದ ಬೇರೆ ಕಡೆಗೆ ತಿರುಗಿಸೋದಕ್ಕೆ ಸ್ಟಾಲಿನ್ ಅಂಥ ನಾಯಕರು ಅಭಿವೃದ್ಧಿಯ ಮಾತನಾಡಿದ್ರು ಅದು ತಪ್ಪಾಗುತ್ತಾ? ಇತ್ತೀಚಿನ ದಿನಗಳಲ್ಲಿ ಯಾತ್ರಿಕರ ಆರ್ಥಿಕತೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಶಾಶ್ವತ ಮತ್ತು ತಾತ್ಕಾಲಿಕವಾಗಿ 10 ಕೋಟಿ ಜನರ ಆಗಮನದಿಂದ ಎಷ್ಟು ಲಕ್ಷ ಕೋಟಿ ಮೌಲ್ಯದ ವ್ಯವಹಾರ ಅಲ್ಲಿ ಸಾಧ್ಯ ಅನ್ನೋದರ ಒಂದು ಸಂಪೂರ್ಣ ಮತ್ತು ಖಚಿತ ಮೌಲ್ಯಮಾಪನ ಇಲ್ಲ. ಒಂದು ವೇಳೆ ಅದೇ ಆಗಿದ್ರೆ ಬನಾರಸ್ ಮತ್ತು ಅಯೋಧ್ಯೆಗಳೇ ಇಡೀ ತಮಿಳುನಾಡನ್ನು ಸರಿಗಟ್ಟಿರಬೇಕಾಗಿತ್ತು. 2024ರ CAG ವರದಿಯ ಪ್ರಕಾರ 2024-25ರ ಮೊದಲ 6 ತಿಂಗಳಲ್ಲಿ ತಮಿಳುನಾಡಿನ GST ಸಂಗ್ರಹ ದರ 20%ಕ್ಕಿಂತ ಹೆಚ್ಚಿತ್ತು. UP ಮತ್ತು ಗುಜರಾತ್ನಲ್ಲಿ GST ಸಂಗ್ರಹ ದರ 14%ರಷ್ಟಿತ್ತು. 2022ರಲ್ಲಿ ಬಿಹಾರ ಜಾತಿ ಸಮೀಕ್ಷೆಯನ್ನು ನಡೆಸಿದಾಗ 13 ಕೋಟಿ ಜನಸಂಖ್ಯೆಯಲ್ಲಿ 53 ಲಕ್ಷಕ್ಕೂ ಹೆಚ್ಚು ಜನ ಇತರ ರಾಜ್ಯಗಳಿಗೆ ಹೋಗಿದ್ದಾರೆ ಅಂತ ಹೇಳ್ತು. ಆ ಪ್ರಮಾಣ ಅದರ ಜನಸಂಖ್ಯೆಯ 4.3% ದಕ್ಷಿಣ ರಾಜ್ಯಗಳಿಂದ ಎಷ್ಟು ಜನರು ತಮ್ಮ ರಾಜ್ಯಗಳಿಗೆ ಬರ್ತಾ ಇದ್ದಾರೆ ಅನ್ನೋದರ ಕುರಿತು UP ಮತ್ತು ಬಿಹಾರಗಳು ಸಮೀಕ್ಷೆಯನ್ನು ನಡೆಸಬೇಕಾಗಿದೆ.
ಬಿಹಾರದ ಜನಸಂಖ್ಯೆ ಸುಮಾರು 13.7 ಕೋಟಿ ಮತ್ತು ಅದರಲ್ಲಿ 12.48 ಕೋಟಿ ಜನರಿಗೆ ಯಾವುದೇ ಸಾರಿಗೆ ಸಾಧನಗಳಿಲ್ಲ. ಅಲ್ಲಿ ಕೇವಲ 0.44% ಜನರು ಮಾತ್ರನೇ ಕಾರ್ಗಳನ್ನು ಹೊಂದಿದ್ದಾರೆ. 95% ಹೆಚ್ಚು ಬಿಹಾರ ನಿವಾಸಿಗಳು ಯಾವುದೇ ಖಾಸಗಿ ಸಾರಿಗೆ ಸಾಧನವನ್ನು ಹೊಂದಿಲ್ಲ. ಅವ್ರ ಬಳಿ ಯಾಕಿಲ್ಲ? ಇದಕ್ಕೆ ಉತ್ತರ ಅಂತಂದರೆ ಬಿಹಾರದ ಜನಸಂಖ್ಯೆ 34% ಜನ ತಿಂಗಳಿಗೆ 6,000 ಅಥವಾ ಅದಕ್ಕಿಂತ ಕಡಿಮೆ ಗಳಿಸ್ತಾರೆ. ಜನಸಂಖ್ಯೆ 47% ಜನ ಒಂದು ತಿಂಗಳಿಗೆ 1,000 ರೂಪಾಯಿಗಿಂತ ಕಡಿಮೆ ಆದಾಯವನ್ನು ಗಳಿಸ್ತಾರೆ. ಇದನ್ನು ನೋಡಿದ್ರೆ ಬಿಹಾರದ ಬಡತನವನ್ನು ನಾವು ಇಲ್ಲಿ ಅಂದಾಜು ಮಾಡಬಹುದು. ಬಿಹಾರದ ಅರ್ಧದಷ್ಟು ಜನರು ಒಂದು ತಿಂಗಳಿಗೆ 1,000 ರೂಪಾಯಿಗಿಂತ ಕಡಿಮೆ ಆದಾಯವನ್ನು ಗಳಿಸ್ತಾರೆ ಅನ್ನೋದಾದರೆ ಸರ್ಕಾರ ಏನು ಅಭಿವೃದ್ಧಿ ಮಾಡಿದೆ ಅಲ್ಲಿ? 20 ವರ್ಷಗಳ ಹಿಂದಿನ ಕಥೆಯನ್ನೇ ಹೇಳಿಕೊಂಡು ಅಲ್ಲಿ ಇನ್ನೂ ಎಷ್ಟು ಕಾಲ ಅಂತ ಇವರೆಲ್ಲ ರಾಜಕೀಯ ಮಾಡ್ತಾರೆ. 20 ವರ್ಷಗಳ ಹಿಂದಿನ ಲಾಲು ಯಾದವ್ ಅವರ ಅವಧಿಯಲ್ಲಿನ ಘಟನೆಗಳ ಬಗ್ಗೆ ಜನರಿಗೆ ನೆನಪಿಸುವಂಥ ರಾಜಕೀಯದಲ್ಲಿ ತೊಡಗಿರುವಂಥ ನಿತೀಶ್ ಕುಮಾರ್ ತಮ್ಮ ಕಾಲದಲ್ಲಿ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಎಲ್ಲಾನು ಹದಿಗೆಟ್ಟು ಹೋಗಿರೋದ್ರ ಬಗ್ಗೆ ಅವ್ರು ಮಾತಾಡೋದಿಲ್ಲ. ನಿತೀಶ್ ತಮ್ಮ 20 ವರ್ಷಗಳ ಅವಧಿಯಲ್ಲಿ ಬಿಹಾರದ ಬಡತನದ ಬಗೆಗಿನ ಅಂಕಿಅಂಶಗಳ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಚುನಾವಣೆ ಬಂದಾಗಲೆಲ್ಲ ವಿಷಯ ಜಾತಿಯ ಕಡೆಗೆ ತಿರುಗುತ್ತೆ ಅಥವಾ ಧರ್ಮದ ಹೆಸರಿನಲ್ಲಿ ಗದ್ದಲ ಸೃಷ್ಟಿ ಮಾಡಲಾಗುತ್ತೆ. ಹಿಂದಿ ಮಾತನಾಡುವಂಥ ರಾಜ್ಯಗಳು ಮತ್ತು ಅಲ್ಲಿನ ಸರ್ಕಾರಗಳ ರಾಜಕೀಯದಲ್ಲಿ ಸಮಸ್ಯೆ ಇದೆ. ಫ್ಲೈಓವರ್ಗಳು ಮತ್ತು ಎಕ್ಸ್ಪ್ರೆಸ್ ವೇಗಳನ್ನು ನಿರ್ಮಿಸುವ ಮೂಲಕ ಅಭಿವೃದ್ಧಿಯನ್ನು ತೋರಿಸಲಾಗುತ್ತೆ. ಆದರೆ ಅದು ಯಾವುದು ಬಿಹಾರ ಮತ್ತು UPಯಲ್ಲಿ ವಲಸೆಯನ್ನು ನಿಲ್ಲಿಸೋದಕ್ಕೆ ನೆರವಾಗಿಲ್ಲ. ಪ್ರತಿದಿನ ಎಕ್ಸ್ಪ್ರೆಸ್ ವೇಗಳನ್ನು ಘೋಷಣೆ ಮಾಡಲಾಗುತ್ತೆ ಮತ್ತು ಉದ್ಘಾಟಿಸಲಾಗುತ್ತೆ. ಆದರೆ ಅವುಗಳ ನಿರ್ಮಾಣದ ನಂತರ ಅವುಗಳ ಮೂಲಕ ಎಷ್ಟು ಅಭಿವೃದ್ಧಿ ನಡೆದಿದೆ ಅನ್ನೋದಕ್ಕೆ ಯಾವುದೇ ಲೆಕ್ಕವನ್ನು ನೀಡೋದಿಲ್ಲ. 2021 ನವೆಂಬರ್ನಲ್ಲಿ UP ಮುಖ್ಯಮಂತ್ರಿ ಆದಿತ್ಯನಾಥ್ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಉದ್ಘಾಟನೆ ಸಮಯದಲ್ಲಿ ಅದು UPಯನ್ನು $1 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಟ್ವೀಟ್ ಮಾಡಿದರು. ಆದರೆ ಅದರ ಮೂಲಕ ಈಗ ಎಷ್ಟು ಕೈಗಾರಿಕಾ ಉತ್ಪನ್ನಗಳನ್ನು ಸಾಗಿಸಲಾಗ್ತಾ ಇದೆ ಅನ್ನೋದರ ಕುರಿತು UP ಸರ್ಕಾರ ಯಾವುದೇ ಡೇಟಾವನ್ನು ನೀಡಿಲ್ಲ. ದೇಶದ ಒಟ್ಟು ಎಕ್ಸ್ಪ್ರೆಸ್ ವೇಗಳಲ್ಲಿ UP 55% ಪಾಲನ್ನು ಹೊಂದಿದೆ ಅಂತ ಅವ್ರು ಹೇಳಿದರು. ಆದರೆ UP ಈ ಎಕ್ಸ್ಪ್ರೆಸ್ ವೇಗಳ ಮೂಲಕ ದೇಶದಲ್ಲಿ ಎಷ್ಟು ಪ್ರಮಾಣದ ಸರಕುಗಳನ್ನು ಸಾಗಿಸಲಾಗ್ತಾ ಇದೆ ಅನ್ನೋದನ್ನು ಅವ್ರು ಹೇಳೋದಿಲ್ಲ. ಅಭಿವೃದ್ಧಿಯ ಬದಲು ಧರ್ಮದ ಅಮಲನ್ನು ಹತ್ತಿಸುವಂಥ ರಾಜಕೀಯ ಮಾಡೋರು ಈ ರೂಪಾಯಿ ಪದವನ್ನು ಹೇಗೆ ಬರೆಯೋದು ಅನ್ನೋದ್ರ ಕುರಿತು ಭಾವನಾತ್ಮಕತೆಯ ನಾಟಕ ಮಾಡ್ತಾರೆ. ಬಿಹಾರದ ನಿತೀಶ್ ಕುಮಾರ್ ಸರ್ಕಾರ ಸರ್ಕಾರಿ ನೌಕರರಿಗೆ ಉರ್ದು ಕಲಿಸೋದಾಗಿ ಅವ್ರು ಹೇಳ್ತಾ ಇದ್ರೆ ಅದನ್ನು ವಿರೋಧಿಸಿ BJP ನಿತೀಶ್ ಸರ್ಕಾರದಿಂದ ಹೊರಬರುತ್ತಾ? ಹೀಗಿರುವಾಗ ಭಾಷೆ ಹೆಸರಿನಲ್ಲಿ ಯಾಕೆ BJP ಇಷ್ಟೊಂದು ನಾಟಕ ಆಡ್ತಾ ಇದೆ? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.